ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ3 ಫಾರ್ಮ್ಸ್. ರೈತ ಬಾಂಧವರಿಗೆಲ್ಲ ಸ್ವಾಗತ. ನಾನು ಮುಂಚೆನೇ ಹೇಳಿದಾಗೆ ವೀಕ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಏನು ಪ್ರೋಗ್ರೆಸ್ ಇದೆ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು Jan 4th ಅಂದರೆ ಇವತ್ತು 20th. ಸೊ ಅಪ್ರಾಕ್ಸಿಮೇಟ್ಲಿ 15 days, 15th ಡೇ. ಇವತ್ತು ಇನ್ ಬಿಟ್ವೀನ್ 2 ಸ್ಪ್ರೇ ತೊಗೊಂಡಿದ್ದೀನಿ. ಇವತ್ತು ಸ್ಪ್ರೇ ಮಾಡ್ತಾ ಇರೋದು ಬಂದು ಆ್ಯಕ್ಟ್ರಾ ಆಮೇಲೆ ಕಸ್ಟುಡಿಯಾ ಅಂತ. ಆಮೇಲೆ ಅದರಲ್ಲಿ ಕಂಟೆಂಟ್ ಬಂದು ಅಜಿಸ್ಟ್ರೋಬಿನ್ ಆಮೇಲೆ ಟೆಬಿಕೊನಜೋನಲ್ಲಿದೆ ಕಸ್ಟುಡಿಯಾನಲ್ಲಿ. ಆ್ಯಕ್ಟ್ರಾ ಅಂತೂ ಗೊತ್ತೇ ಇದೆ ನಿಮಗೆ. ಸೊ ಟ್ರಿಪ್ಸ್ ಮೈಟ್ಸಿಗೆ ಸ್ಪ್ರೇ ತೊಗೋತಾ ಇರೋದು. ಇವಾಗ ಕ್ಲೋಸ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ಸು ಇವಾಗ ಬರ್ತಾ ಇದೆ. ಎಲ್ಲ 4 ಲೀವ್ ಫಾರ್ಮೇಷನಲ್ಲಿ ಸ್ಟಾಪ್ ಆಗಿದೆ, ಅಂದರೆ ಪ್ರೊಸೀಡ್ ಆಗಿಲ್ಲ. ಚಿಗುರಂತೂ ಕಂಟ್ರೋಲಲ್ಲಿದೆ. ನೋಡಿ, ಇವಾಗ ಇನ್ನೂ ಬಿಲ್ಡ್ ಆಗ್ತಾಯಿದೆ ಬಟ್ಸ್ ಎಲ್ಲ. ಇನ್ನೊಂದು 4-5 ಡೇಸ್ಗೆ ಕ್ಲಿಯರ್ ಇರುತ್ತೆ. ಸೊ ನೋಡಿ, ಇಲ್ಲಿ ಮಾಡ್ತಾಯಿದ್ದೆ ಸ್ಪ್ರೇ. ಬರ್ತಾಯಿದೆ, ಜಸ್ಟ್ ಎಳ್ಳು ಕಾಳಷ್ಟು ಕಾಣಿಸುತ್ತೆ ನಿಮಗೆ. ನೋಡಿ, ಹುಡುಕಬೇಕು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ. ಈ ಥರ ಆ್ಯಕ್ಚುಲಿ 4 ಲೀವ್ಗಿಂತ ಮುಂದೆ ಬೆಳೀತಾ ಇದ್ದರೆ ಅದೆಲ್ಲ ಚಿಗುರು ತೆಗಿಬೇಕು ಆ್ಯಕ್ಚುಲಿ. ಸ್ಲೋ ಆಗಿ ಫ್ಲವರ್ ಸ್ಟಾರ್ಟ್ ಆಗೋಕ್ಕೆ ಇದೆ. ಬಡ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಪ್ರಾಬಬಲಿ ನೆಕ್ಸ್ಟ್ ವೀಕ್ ವಿಡಿಯೋನಲ್ಲಿ ನಿಮಗೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಬಿಸಿಲು ತುಂಬ ಜಾಸ್ತಿ ಆಗಿದೆ ಇತ್ತೀಚೆಗೆ. ಇವಾಗ
ಆಲ್ರೈಟ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಜಾಸ್ತಿ ಇನ್ಫಾರ್ಮೇಟಿವ್ ಏನಿಲ್ಲ ಇದರಲ್ಲಿ. ನಾನು ನಿಮಗೆ ಯಾರೋ ಒಬ್ಬರು ಸ್ನೇಹಿತರು ಕೇಳ್ತಾಯಿದ್ರು, ನಮ್ಮದು ಸ್ಪ್ರೇಯಿಂಗ್ ಯಾವುದು ಇದರಲ್ಲಿ ಇದು ಮಾಡ್ತಾಯಿದ್ದೀರಿ ಅಂತ, ಪಂಪ್ ಯಾವುದು ಯೂಸ್ ಮಾಡ್ತಾಯಿದ್ದೀರಿ, ಗನ್ ಯಾವುದು ಯೂಸ್ ಮಾಡ್ತಾಯಿದ್ದೀರಿ ಎಲ್ಲನೂ ಅದು ಸೆಪ್ರೇಟ್ ವೀಡಿಯೋನಲ್ಲಿ ಮಾಡಿ ಹಾಕ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್.